ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಪಶ್ಚಾತ್ತಾಪ ಪಾರ್ಟ್ 5. ಅವಳು ಸೀದಾ ಒಳಗೆ ಹೋಗಿ ರೂಮ್ ಸೇರಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಅವಳ ಅಮ್ಮ ಗಾಬರಿಯಿಂದ, ತನ್ವಿ ಏನಾಯಿತೆ? ರಾತ್ರಿ ಎಲ್ಲಿದ್ದೆ? ಈಗ ಬರ್ತಾ ಇದ್ದೀಯಾ? ಎಲ್ಲಿ ನಿನ್ನ ಫ್ರೆಂಡ್ಸ್? ಏನಾಯಿತು? ಬಾಗಿಲು ಯಾಕೆ ಹಾಕಿದ್ದೀಯಾ? ಒಮ್ಮೆಲೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾರೆ. ಅವರಿಗೆ ಮಗಳು ಅಳುತ್ತಿರುವುದು ಸ್ಪಷ್ಟವಾಗಿ ಕೇಳುತ್ತದೆ. ಮತ್ತಷ್ಟು ಗಾಬರಿಯಾಗಿ, ತನ್ವಿ ಬಾಗಿಲು ತೆಗಿ, ಇಲ್ಲದಿದ್ದರೆ ನನ್ನ ಮೇಲಾಣೆ ಎಂದಾಗ ಬಾಗಿಲು ತೆಗೆಯುತ್ತಾಳೆ. ತನ್ವಿ ಮತ್ತೆ ಹೋಗಿ ಬೆಡ್ ಮೇಲೆ ಬೋರಲು ಬಿದ್ದು ಅಳುತ್ತಿರುವುದನ್ನು ಸಮಾಧಾನಪಡಿಸುತ್ತಾ, ಯಾಕಮ್ಮ, ಏನಾಯಿತು ಹೇಳು, ನೋಡು, ನೀನು ಹೀಗೆ ಅಳ್ತಾ ಇದ್ದರೆ ನನಗೇನು ಅರ್ಥ ಆಗಬೇಕು ಎಂದಾಗ ತನ್ವಿ ಎದ್ದು ಕುಳಿತು, ಅಮ್ಮ, ನಾನು ಅಪವಿತ್ರಳಾಗಿ ಬಿಟ್ಟೆ ಎಂದು ಇನ್ನೂ ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಸೀತಮ್ಮ ಬೆಚ್ಚಿ ಬಿದ್ದು, ಏನಂದೆ ಎಂದು ಅವಳ ಮುಖ ನೋಡಲು ತುಟಿಯ ಗಾಯ ಎಲ್ಲ ರಾಮಾಯಣವನ್ನು ಹೇಳುತ್ತದೆ. ಹಾಗೆ ಅವಳ ಕುತ್ತಿಗೆ, ತೋಳು ಎಲ್ಲ ಕಡೆ ನೋಡುವ ಸೀತಮ್ಮ ಒಂದೇ ಸಲ ಕುಸಿದು ಬೀಳುತ್ತಾರೆ. ಅಮ್ಮ ಎಂದು ಅವರನ್ನು ಹಿಡಿದು ಕೊಡುವ ಮಗಳ ಜೊತೆ ಅವಳ ಅಳು ಕೂಡ ಜೋರಾಗುತ್ತದೆ. ಇದನ್ನೆಲ್ಲ ಹೊರಗೆ ನಿಂತು ಗಮನಿಸುತ್ತಿದ್ದ ರಾಮರಾಯರು, ಯಾರಮ್ಮ ಕಾರಣ ಇದಕ್ಕೆಲ್ಲ ಎನ್ನಲು, ಅಪ್ಪ, ಆ ಕಾರ್ಪೊರೇಟರ್ ಮಗ ರಿಷಬ್ ನನ್ನ ಸೀನಿಯರ್ ಎಂದು ಮತ್ತೆ ಅಳಲು ಶುರು ಮಾಡುತ್ತಾಳೆ. ಆಗ ಕಾರ್ಪೊರೇಟರ್ ಸುದರ್ಶನ್ ಜಾಧವ್ ಅವರ ಮಗನಾ? ಅಯ್ಯೋ ದೇವರೇ, ಅದಕ್ಕೆ ನಿನಗೆ ಯಾವ ಪಾರ್ಟಿಗೂ ಹೋಗಬೇಡ ಅಂದಿದ್ದು. ಈಗ ಏನು ಮಾಡೋದು? ಅವರು ದೊಡ್ಡ ವ್ಯಕ್ತಿ, ನಾವೆಲ್ಲಿ ಅವರೆಲ್ಲಿ ಎನ್ನುತ್ತಾ ತಲೆ ಮೇಲೆ ಕೈ ಹೊತ್ತು ಕೂಡುವ ರಾಮರಾಯರನ್ನು ಕುರಿತು, ತನ್ವಿ, ಅಪ್ಪ, ನಮಗೆ ಕಾನೂನಿದೆ, ಪೊಲೀಸ್ ಇದ್ದಾರೆ, ಕೋರ್ಟ್ ಇದೆ, ಯಾಕಪ್ಪ ಹೆದರುವುದು? ಬನ್ನಿ ಕೇಸ್ ಹಾಕೋಣ. ಹೌದು ಮಗಳೇ, ನಾವು ಹೆದರಿದಷ್ಟು ನಮಗೆ ಹೆದರಿಸೋರೇ ಜಾಸ್ತಿ ಎಂದು ಮಾರನೇ ದಿನ ಮೂವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾರೆ. ಮೊದಲು FIR ಮಾಡಲು ಹೆದರಿದ ಪೊಲೀಸ್ ಕೊನೆಗೂ FIR ದಾಖಲು ಮಾಡಿಕೊಳ್ಳುತ್ತಾರೆ. ಈ ಕಡೆ ಋಷಿ ಮನೆಗೆ ನೋಟಿಸ್ ಬರುತ್ತಿದ್ದಂತೆ ಕೆಂಡಾಮಂಡಲವಾಗುತ್ತಾರೆ ಕಾರ್ಪೊರೇಟರ್ ಸುದರ್ಶನ್. ಮಗನನ್ನು ಕರೆದು ವಿಚಾರಿಸಲು, ಅಪ್ಪ, ಅವತ್ತು ಅವಳು ಒಪ್ಪಿಗೆಯಿಂದ ನಡೆದಿದ್ದು, ನಿಮಗೆ ಬೇಕಾದರೆ CCTV ನೋಡಿ, ಅವಳು ತನ್ನ ಇಷ್ಟದಂತೆ ನನ್ನ ಮನೆಗೆ ಬಂದ್ಲು, ಪಾರ್ಟಿ ಮಾಡಿದ್ಲು, ನನ್ನ ಜೊತೆನೇ ರೂಮಿಗೆ ಬಂದ್ಲು, ಅವಳು ಓಕೆ, ಅಮ್ಮ ಕೂಡ ನೋಡಿದ್ದಾಳೆ ಎಂದು ತನ್ನ ಮಾತನ್ನು ಮುಗಿಸುತ್ತಾನೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಪೊಲೀಸ್ ಎನ್ಕ್ವೈರಿ ಆಗುತ್ತದೆ. ಹಾಗೆ ಹುಡುಗಿಯ ಮೆಡಿಕಲ್ ಟೆಸ್ಟ್ ಆಗಬೇಕು ಎಂದಾಗ ತನ್ವಿ ಒಪ್ಪುತ್ತಾಳೆ. ಅದೆಲ್ಲ ಆದ ಮೇಲೆ ಕೋರ್ಟ್ನಲ್ಲಿ ವಿಚಾರಣೆಯಾಗುತ್ತದೆ. ಆಗಲೂ ರಿಷಿ ತನ್ನ ಮಾತನ್ನು ಸಾಧಿಸುತ್ತಾನೆ. ತನ್ವಿ ಮೆಡಿಕಲ್ ರಿಪೋರ್ಟ್ ನೋಡಿ ಎಂದಾಗ ಅಲ್ಲಿದ್ದ ಮೆಡಿಕಲ್ ಎಕ್ಸ್ಪರ್ಟ್ ಒಬ್ಬರು, ಯಾವುದೇ ಒತ್ತಡದಿಂದ ಲೈಂಗಿಕ ಕ್ರಿಯೆ ಆಗಿಲ್ಲ, ಇಬ್ಬರ ಒಮ್ಮತದಿಂದ ಆಗಿರುವುದು ಎಂದು ಸ್ಪಷ್ಟಪಡಿಸುತ್ತಾರೆ. ಆಗ ತನ್ವಿ ತನ್ನ ಲಾಯರ್ ಮೂಲಕ ತನಗೆ ಅವತ್ತು ಆಲ್ಕೋಹಾಲ್ ಕುಡಿಸಲಾಗಿತ್ತು, ತಾನು ಎಚ್ಚರವಿರಲಿಲ್ಲ ಎಂದು ಹೇಳಿಸುತ್ತಾಳೆ. ಆದರೂ ಕೆಲವೊಂದು ಸಾಕ್ಷಿಗಳು ಅವಳ ಪರವಾಗಿ ಇಲ್ಲದ ಕಾರಣ ಅವರು ಈ ಕೇಸ್ ಸೋಲುತ್ತಾರೆ. ಈ ಅವಮಾನ ಸಹಿಸಲಾಗದೆ ರಾಮರಾಯರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಮೊದಲೇ ದೇಹ ಮನಸ್ಸು ಛಿದ್ರವಾಗಿರುವ ತನ್ವಿಯ ಎಲ್ಲ ಧೈರ್ಯ ಅಲ್ಲೇ ಕಳೆದು ಹೋಗುತ್ತದೆ. ಅಪ್ಪನ ಸಾವಿನ ನಂತರ ಅರೆ ಹುಚ್ಚಿಯಂತಾಗಿರುವ ಅಮ್ಮನಿಗೋಸ್ಕರ ಕೇಸ್ ಹಿಂಪಡೆಯುತ್ತಾಳೆ. ಹಾಗೆ ಇನ್ನೆಂದೂ ಅವನ ಸಹವಾಸಕ್ಕೆ ಹೋಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತಾಳೆ. ಇದಾಗಿ 2 ವರ್ಷಗಳ ನಂತರ ತನ್ವಿ ತನ್ನ ಓದು ಮುಗಿಸಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. ಆಮೇಲೆ ಸೀತಮ್ಮ ಕೂಡ ಮೊದಲಿನಂತೆ ಆಗಿರುತ್ತಾರೆ. ಅವಳಿಗೆ ಎಷ್ಟೋ ಗಂಡುಗಳು ನೋಡಲು ಬಂದರೂ ಅವಳ ಕತೆ ಕೇಳಿ ಹಿಂಜರಿಯುತ್ತಾರೆ. ಹೀಗೆ ಕೆಲವು ವರ್ಷಗಳ ನಂತರ ಒಬ್ಬ ಹುಡುಗ, ನಾನು ಮದುವೆ ಆಗ್ತೀನಿ, ಪ್ರಾಬ್ಲಮ್ ಇಲ್ಲ ಎಂದಾಗ ತನ್ವಿ ಇನ್ನೆಂದೂ ತಾನು ಮದುವೆಯೇ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಸೀತಮ್ಮ ಎಷ್ಟು ಹೇಳಿದರೂ ಕೇಳದ ಹುಡುಗಿ ತನ್ನದೇ ಹಠ ಸಾಧಿಸುತ್ತಾಳೆ. ನೆನಪಿನ ಅಂಗಳದಿಂದ ವಾಸ್ತವಕ್ಕೆ ಬಂದ ತನ್ವಿ ಕಣ್ಣುಗಳು ಹನಿಗೂಡಿದ್ದವು. ಅವಳು ಚಂದನಾಳನ್ನು ಕುರಿತು, ಚಂದು, ಏನಾಯಿತು ರಿಷಿಗೆ ಈ ಥರ ಆಗೋದಕ್ಕೆ ಏನು ಕಾರಣ? ತನ್ವಿ, ಅವನು ಓದು ಮುಗಿಸಿ ಯಾವುದೋ ಕಂಪನಿ ಜಾಯಿನ್ ಆಗಿದ್ದ, ಬರೇ 3 ತಿಂಗಳು ಅವನು ಅಲ್ಲಿ ಕೆಲಸ ಮಾಡಿದ್ದು. ಆಮೇಲೆ ಬೈಕ್ ಆಕ್ಸಿಡೆಂಟ್ ಆಗಿ ಬೆನ್ನು ಹುರಿಗೆ ಗಂಭೀರವಾದ ಪೆಟ್ಟು ಬಿದ್ದು ಈಗ ವೀಲ್ ಚೇರ್ ಪಾಲಾಗಿದ್ದಾನೆ ಎಂದಳು. ಹೌದಾ? ನನಗೆ ಗೊತ್ತೇ ಇಲ್ವಲ್ಲ. ಹಾಗೆಲ್ಲ ಎಲ್ಲಿ ಫೋನ್ ಇರಲಿಲ್ಲ.
ಅಲ್ವಾ? ಹಾಗೆ ನೀನು ಅವನ ಸುದ್ದಿನೇ ಬೇಡ ಅಂದಿದ್ದೆ. ನ್ಯೂಸ್ ಪೇಪರ್ ಹಾಗೂ TV ನ್ಯೂಸ್ನಲ್ಲೂ ತೋರಿಸಿದ್ರು. 10 ವರ್ಷ ಹಳೆ ನ್ಯೂಸ್ ಬಿಡು ಎಂದು ತಾತ್ಸಾರದಿಂದ ಹೇಳುತ್ತಾಳೆ ಚಂದನ. ಮದುಮಗ ಹಾಗೂ ಮದುಮಗಳು 2ನೇ ಅಕ್ಷತೆಗೆ ತಯಾರಾಗಿ ಬರಲು ಎಲ್ಲರೂ ಅಲ್ಲಿ ಗಮನ ಕೊಡುತ್ತಾರೆ. ಸ್ಟೇಜ್ ಮೇಲೆ ಹೋಗಿ ಆನಂದನಿಗೆ ವಿಶ್ ಮಾಡಿದ ಎಲ್ಲ ಗೆಳೆಯ ಮತ್ತು ಗೆಳತಿಯರನ್ನು ನೋಡಿದ ಆನಂದನಿಗೆ ತುಂಬ ಖುಷಿ ಉಂಟಾಗುತ್ತದೆ. ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಳೋಣ ಎಂದು ಎಲ್ಲರನ್ನು ಸ್ಟೇಜ್ಗೆ ಕರೆಯುತ್ತಾನೆ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.